ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿ ಶಾಕ್ ಕೊಟ್ಟ ರಾಜ್ಯ ಕಮಲ ಪಡೆ ಮತ್ತು ಕೈ ಸರ್ಕಾರದ ಒಳಗಡೆಯೇ ಬಿಗ್ ಬ್ಲಾಸ್ಟ್ ಆಗಿದೆ. ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹಾ ಸಂಕಷ್ಟ ಎದುರಾಗಿದೆ. 2.5 ವರ್ಷ ಕಂಪ್ಲೀಟ್ ಆಗೋ ಹೊತ್ತಿಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಏನಾಗ್ತಿದೆ ಕರ್ನಾಟಕ ಸರ್ಕಾರದಲ್ಲಿ ಅನ್ನೋದು ಈಗ ಹೆಜ್ಜೆ ಹೆಜ್ಜೆಗೂ ಕಾಡ್ತಿದೆ. ಇಷ್ಟೊಳ್ಳೆ ಬಹುಮತ ಕೊಟ್ಟು ಸರ್ಕಾರ ತಂದಿದ್ದಾರೆ. ಸದೃಢ ಸರ್ಕಾರ ಬೇಕು ರಾಜ್ಯದಲ್ಲಿ. ಯಾಕಂದರೆ ಸದೃಢವಾಗಿದ್ದರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಆದರೆ ಆ ಸದೃಢತೆಯನ್ನೇ ಕಳೆದುಕೊಂಡು ಬಿಡ್ತಾ ಸಿದ್ದರಾಮಯ್ಯ ಸರ್ಕಾರ. ಅಂಥದ್ದೊಂದು ದೊಡ್ಡ ಸಂಕಷ್ಟ ಈಗ ಬಂದೆರಗಿದೆ. ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ. ಹೈಕೋರ್ಟ್ನಲ್ಲಿ ಈಗ ಮಹತ್ವದ ಬೆಳವಣಿಗೆ ಆಗೋದಕ್ಕಿದೆ. ಆ ಡೀಟೇಲ್ಸನ್ನು ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ನೆನಪು ಮಾಡ್ಕೊಳ್ಳೋದಾದರೆ ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ. ಸಿದ್ದರಾಮಯ್ಯ ಸರ್ಕಾರ ಈಗ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕಾಗದೆ ಒದ್ದಾಡ್ತಿದೆಯಾ. ಎಷ್ಟೆಲ್ಲ ಇಲಾಖೆಗೆ ಸಂಬಂಧಪಟ್ಟಂತೆ ಸಾವಿರ ಗಟ್ಟಲೆ ನೌಕರರು 2-3 ತಿಂಗಳಿನ ಸಂಬಳ ಇಲ್ಲದೆ ಇದ್ದಾರೆ. ಮತ್ತು ಅದೇ ಸಂಬಳ ಬಂದಿಲ್ಲ ಅಂತ ಮೊನ್ನೆ ಅಷ್ಟೇ ಒಬ್ಬರು ಲೈಬ್ರರಿಯನ್ ಆತ್ಮಹತ್ಯೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಇದೆಲ್ಲ ನೋಡ್ತಾ ಇದ್ದೀವಿ. ಆರ್ ವಿ ದೇಶಪಾಂಡೆ ಅವರು ಹೇಳಿದ್ರಿಂದ ಹಿಡಿದು ಕೈ ಶಾಸಕರು ಮಂತ್ರಿಗಳ ಬಾಯಲ್ಲೂ ಬಂದಿದ್ದಿದೆಯಲ್ವಾ. ಈಗ ನೋಡಿ BJP ಯಾವ ಸ್ಟೆಪ್ಪನ್ನು ತಗೊಳ್ತಾ ಇದೆ ಅಂತ. ರಾಜ್ಯ ಸರ್ಕಾರ ಅನುದಾನವನ್ನೇ ಬಿಡುಗಡೆ ಮಾಡ್ತಿಲ್ಲ. BJP JDS ಶಾಸಕರು ಪ್ರತಿನಿಧಿಸುವಂಥ ಕ್ಷೇತ್ರಗಳಿಗೆ ಅನುದಾನವೇ ಇಲ್ಲ. ಅನುದಾನವಿಲ್ಲದೆ ಅಭಿವೃದ್ಧಿ ಒಂದು ಹೆಜ್ಜೆನೂ ಮಾಡೋಕ್ಕಾಗ್ತಿಲ್ಲ ಅಂತ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಾಮಾನ್ಯವಾಗಿ ಆಡಳಿತ ಪಕ್ಷ ಬೇರೆ ಪಕ್ಷಗಳಿಗೆ ಅನುದಾನ ಕೊಡೋದು ಕಡಿಮೆನೆ, ಬಟ್ ಈಗ ನಮಗೆ ಏನೂ ಸಿಗ್ತಿಲ್ಲ ಈ ಸರ್ಕಾರದಲ್ಲಿ ಅಂತ ಇವರು ಮೆಟ್ಟಿಲೇರಿದ್ದಾರೆ, ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಶಾಸಕ JDS ಶಾಸಕ GK ವೆಂಕಟಶಿವಾರೆಡ್ಡಿ ಹೈಕೋರ್ಟ್ ಮೆಟ್ಟಿಲೇರಿರೋದು. ರಿಟ್ ಅರ್ಜಿ ಹಾಕಿದ್ದಾರೆ. ಇನ್ನು ವಿಚಾರಣೆಗೆ ಆ ಅರ್ಜಿ ಈಗ ಬರಬೇಕಾಗಿರೋದು. ಕ್ಷೇತ್ರದ ಅಭಿವೃದ್ಧಿಗಾಗಿ ಪದೇ ಮನವಿ ಮಾಡಿದ್ರು ಸರ್ಕಾರ. BJP ಮತ್ತು JDS ಶಾಸಕರು ಇರುವಂಥ ಕ್ಷೇತ್ರಗಳಿಗೆ ಒಂದು ಪೈಸೆ ಹಣನೂ ಕೊಟ್ಟಿಲ್ಲ. ಬದಲಿಗೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ 50 ಕೋಟಿ ಘೋಷಣೆ ಮಾಡಿಕೊಂಡಿದೆ. ಈಗ ಅದು ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತ ಅದು ಬೇರೆ ಚಿತ್ರಣ. ಕಾಂಗ್ರೆಸ್ ಶಾಸಕರು ಏನು ಹೇಳಿದ್ದಾರೆ ಆ ವಿಡಿಯೋ ಕೂಡ ವೈರಲ್ ಆಗ್ತಿದೆ, ಅದನ್ನು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ BJP JDSನವ್ರು ಹೇಳ್ತಿರೋದು ಹಿಂಗೆ, ನಮಗೊಂದು ನಯಾ ಪೈಸೆನೂ ಬರ್ತಿಲ್ಲ. ಈ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ತನಕ ಹಣ ಒಂದು ಚೂರು ಬಿಡುಗಡೆ ಆಗಿಲ್ಲ. ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾಗಿದೆ. ಸರ್ಕಾರ ಅಂದಮೇಲೆ ಎಲ್ಲ ಶಾಸಕರಿಗೂ ಕೊಡಲೇಬೇಕಲ್ವ ಅನುದಾನ. ಕ್ಷೇತ್ರ ಅಭಿವೃದ್ಧಿ ಫಂಡ್ ಇದ್ದೇ ಇರುತ್ತೆ, ಅದನ್ನು ಕೊಡ್ತಿಲ್ಲ. ಸರ್ಕಾರದ ತಾರತಮ್ಯ ಧೋರಣೆಯಾಗಿದೆ. ಸಂವಿಧಾನದ 14ನೇ ವಿಧಿಯ ಉಲ್ಲಂಘನೆಯಾಗಿದೆ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೂಡಲೇ ಕ್ರಮ ವಹಿಸಬೇಕು ಅಂತ ಅರ್ಜಿಯಲ್ಲಿ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಸೇರಿದಂತೆ ಒಟ್ಟು 5 ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ. ಹೈಕೋರ್ಟ್ ವಕೀಲ ರಾಹುಲ್ S. ರೆಡ್ಡಿ ಅರ್ಜಿದಾರರ ಪರ ಈಗ ವಕಾಲತನ ಹಾಕಿದ್ದಾರೆ. ಇಲ್ಲಿ ಮತ್ತೊಂದು ಕಡೆ BJP JDS ಶಾಸಕರದ ಈ ಕಥೆ ಅಲ್ವಾ. ಮತ್ತೊಂದು ಕಡೆ ಇಲ್ಲಿ ನೋಡಿ, ಕಾಂಗ್ರೆಸ್ನ ಶಾಸಕರ ವಿಡಿಯೋ ಈಗ ವೈರಲ್ ಆಗ್ತಿದೆ ಸಿಕ್ಕಾಬಿಟ್ಟೆ. BJP ಕೂಡ ಇದನ್ನ ಶೇರ್ ಮಾಡಿ ಆಡ್ಕೊಂಡು ನಗ್ತಿದೆ. ಈ ಸರ್ಕಾರದ ಬಂಡವಾಳ ಕಡೆಗೂ ಬಯಲಾಯ್ತು ನೋಡಿ ಅಂತ. ಅನುದಾನ ಕೊಡದ ಲೂಟಿಕೋರ ಕಾಂಗ್ರೆಸ್ ಸರ್ಕಾರವನ್ನು ಕೆತ್ತೆಸಿರಿ. ಈಗ ಶಾಸಕರೇ ಹೇಳ್ತಿದ್ದಾರೆ, ರಾಜೀನಾಮೆ ಕೊಡ್ತಿರೋ ಇಲ್ವೋ ಮುಖ್ಯಮಂತ್ರಿಗಳೇ ಅನ್ನೋ ತನಕ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. BJPಗರು ಸೆಡ್ ಹೊಡೆದಿದ್ದಾರೆ ಈ ವಿಡಿಯೋವನ್ನು ಬಿಟ್ಟು. ಹಣ ಕೊಡ್ತಿದ್ರೆ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕಾಂಗ್ರೆಸ್ ಶಾಸಕ ಸತೀಶ್ ಸೇಲ್ ಹೇಳಿರುವಂಥ ವಿಡಿಯೋ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಏನೂ ಅಭಿವೃದ್ಧಿ ಆಗ್ತಿಲ್ಲ, ಅನುದಾನ ಕೊಡ್ತಿದ್ರೆ ನಾ ಈ ಪೋಸ್ಟಲ್ಲಿ ಇರೋದಕ್ಕೆ ವೇಸ್ಟು, ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ, ಪಕ್ಷ ಬಿಟ್ಟು ಹೋಗಲ್ಲ, ಮತ್ತೊಂದು ಕಡೆ ಇನ್ನೊಂದು ಕಡೆ ರಾಜಕೀಯನೇ ಬೇಕಾಗಿಲ್ಲ, ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಸತೀಶ್ ಸೇಲ್. ಸೊ ಈ ಬಂಡವಾಳ ಯಾಕೆ ಸಿದ್ದರಾಮಯ್ಯನವರೇ ಇಂಥ ದಿವಾಳಿ ಎದ್ದು ಹೋಗಿರೋ ಸರ್ಕಾರವನ್ನು ಇಟ್ಕೊಂಡು ಇನ್ನು ಎಷ್ಟು ದಿನ ನಡೆಸ್ತೀರಿ ಅಂತ BJP ವಿಡಿಯೋ ಬಿಟ್ಟು ಮುಗಿಬಿದ್ದಿದೆ. ನವೆಂಬರ್ನಲ್ಲಿ ನಾನು ಪ್ರಾಜೆಕ್ಟ್ ಪೋಸ್ಟ್ ತಗೊಂಡು ಹೋಗ್ತೇನೆ. ಮಾರ್ಚ್ನಲ್ಲಿ ಅವರು ಮಾಡಿಕೊಡ್ತಾರಂತ 110% ಹೇಳಿದ್ದಾರೆ. ನಮ್ಗೆ ಅದು ಆಗದೇ ಇದ್ದರೆ, ಅಪ್ರೂವಲ್ ಕೊಡದಿದ್ರೆ ನಾನು ನಿಮ್ಮೆಲ್ಲರ ಮುಂದೆ ಹೇಳ್ತೇನೆ, ಐ ವಿಲ್ ಆಲ್ಸೋ ರಿಟೈರ್. ನಾನು ಬಿಟ್ಬಿಡ್ತೇನೆ. ಪಕ್ಷ ಅಲ್ಲಪ್ಪ, ನಾನು ಮತ್ತೆ ರಾಜಕೀಯದಲ್ಲಿ ಮುಂದುವರೆದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಇರ್ತೇನೆ. ಇದನ್ನ ಕಾರ್ಯಕ್ರಮ ಸಿದ್ದರಾಮಯ್ಯ ಒಂದು ಕರೆಂಟ್ ಆಯ್ತು, 2,000 ರೂಪಾಯಿ ಆಯ್ತು. 5 ಕಿಲೋ ಅಕ್ಕಿ ಇದ್ದು 10 ಕಿಲೋ ತಗೊಂಡ್ರೆ ಹೆಣ್ಮಕ್ಳ್ರೆ ಅವ್ರಿಗೆ ಮಾರಾಟ ಮಾಡ್ರಿ. ಇಂದಿರಾ ಕಿಟ್ ಕೊಡ್ತಾರ ಮುಖ್ಯಮಂತ್ರಿಯವರು. ಇಂದಿರಾ ಕಿಟ್ ಕೊಡ್ತಾರೋ ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾರ.
ಏನೇನ್ ಮಾಡ್ತಾರ ನಮಗೂ ಗೊತ್ತಿಲ್ಲ. ನಾವು ಮುಖ್ಯಮಂತ್ರಿಗೆ ಸಮೀಪದ ಜನ ಏನ್ ಮಾಡ್ತಾರ ನಮಗೆ ಹೇಳುದಿಲ್ಲ. ಇದು ಕೊಡ್ತಾನೆ ತೆಂಗಿನಕಾಯಿ ತೊಗರಿ ಬೇಳೆ ಎಲ್ಲ ತೆಂಗಿನಕಾಯಿನೂ ಕೊಟ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಈಗ ಕಾಂಗ್ರೆಸ್ MLAಗಳು ಬರಗೆಟ್ಟು ಔಟ್ ಅವ್ರೆ. ಒಬ್ಬರಿಗೂ ಒಂದ್ ಇಡೀ ಮಣ್ಣು ಹಾಕಕ್ಕೆ, ರೋಡ್ಗೆ ಒಂದ್ ಬಾಣ್ಲಿ ಮಣ್ಣು ಹಾಕಕ್ಕೂ ದುಡ್ಡ ಇಲ್ಲ, ಅಷ್ಟು ಬರಗೆಟ್ಟು ಔಟ್ ಆದ್ರೆ. ಇದು RV ದೇಶಪಾಂಡೆ ಸತ್ಯ ಹೇಳಿದ್ದಾರೆ. ಅವರ ಪಕ್ಷವೇ ಒಳಗಿಂದ ಒಳಗೆ ಗ್ಯಾರಂಟಿಗಳನ್ನು ವಿರೋಧ ಮಾಡ್ತಾರೆ. ಅವರಿಗಿದೆ, ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ತಥ್ಯ ಇರಬೇಕು. ಮತ್ತೆ ಸಾಲದಲ್ಲಿ ದಾಖಲೆ, ಈಗ ಅತಿ ಹೆಚ್ಚು ಸಾಲವು ಈ 24-25ನೇ ಸಾಲಿಗೆ 1,16,000 ಕೋಟಿ. RV ದೇಶಪಾಂಡೆ ಅವರು ಇದೇ ಮಾತು ಹೇಳಿದ್ರು ಅಲ್ವಾ, ನಮ್ಗೆ ನೆನಪಿದೆ. ಏನು ಗ್ಯಾರಂಟಿ ಅದು ಸಿದ್ದರಾಮಯ್ಯನವರು ಅದು ಏನು ಮಾಡ್ತಿದ್ದಾರೋ ದೇವ್ರಿಗೆ ಅರ್ಥ ಆಗಬೇಕು ಅಂತ ಹೇಳೇ ಬಿಟ್ರು ಅವರು. ಅಕ್ಕಿ 10 kg ಅಂತೆ ಅದನ್ನು ಮಾರ್ಕೊಳ್ತಿದ್ದಾರೆ. ಬಸ್ ನೋಡಿದ್ರೆ ಯಾರು ಹತ್ತಿರ ಕೈಕಾಲು ಮುರ್ಕೊಳ್ಬೇಕು, ಹಂಗೆ ರಶ್ ಆಗಿದೆ. ಗ್ಯಾರಂಟಿ ಅನ್ಕೊಂಡು ಅಭಿವೃದ್ಧಿ ಇಲ್ಲ ಅನ್ನೋದನ್ನು ಓಪನ್ ಆಗಿ ಸೀನಿಯರ್ ಮೋಸ್ಟ್ RV ದೇಶಪಾಂಡೆ ಅವರು ಬಿಚ್ಚಿಟ್ರು. ಆಮೇಲೆ ಅವರು ಯೂಟರ್ನ್ ತಗೊಂಡ್ರು. ನಾನು ಹಂಗೆ ಹೇಳಿಲ್ಲಪ್ಪ, ಸಿದ್ದರಾಮಯ್ಯನವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಮತ್ತು ಮೊನ್ನೆ ಹೇಳಿದ್ದೇನು, ಅದಕ್ಕೇನು ಅರ್ಥ ಇಲ್ವಾ? ಈ ರೀತಿ ಬ್ಯಾಕ್ ಟು ಬ್ಯಾಕ್ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ಇದನ್ನು. ಉತ್ತರ ಕರ್ನಾಟಕದ ಭಾಗದ ಹಲವಾರು ಶಾಸಕರು ರಾಜೀನಾಮೆ ಎಸಿತೀನಿ ಅನ್ನೋ ತನಕ ಕಾಗೆ ಅವರಿಂದ ಹಿಡಿದು ಸುಮಾರು ಜನ ಶಾಸಕರು ಮರ್ತೇ ಹೋಗಿದೆ. ಅಷ್ಟು ಜನ ಪಟ್ಟಿನೇ ಇದೆ ಹೇಳಿರೋರದ್ದು. ಇವ್ರದ್ದು ವಿಜಯನಗರದ ಶಾಸಕರ ಸ್ಟೇಟ್ಮೆಂಟ್ ಇರಬಹುದು, ಗ್ಯಾರಂಟಿ ನಿಲ್ಲಿಸ್ಬಿಡಿ ಸರ್, ಒಂದೆರಡಾದರೂ ನಿಲ್ಲಿಸ್ಬಿಡಿ ಅಂತ ಹೇಳಿದರು. ತುಮಕೂರು ಭಾಗದ ಶಾಸಕರು ಮಲ್ಕೊಂಡು ಬಿಟ್ಟಿದೆ ಗ್ಯಾರಂಟಿಯಿಂದಾಗ ಅಭಿವೃದ್ಧಿ ಏನೂ ಆಗ್ತಿಲ್ಲ ಅಂತ ಹೇಳಿದಿರಬಹುದು. ಪರಮೇಶ್ವರ್ ಅವರ ಗ್ಯಾರಂಟಿಗೆ ದುಡ್ಡಿಲ್ಲ ಅಂತ ನೇರವಾಗಿ ಹೇಳಿದ್ದಿರಬಹುದು. ಬಹಳಷ್ಟು ಜನ ಇಂಥದ್ದನ್ನು ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಈಗ ನೋಡಿದ್ರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಿಕ್ಕಾಗ್ತಿಲ್ಲ ಅನ್ನುವಂಥ ಗುಟ್ಟೂ ಕೂಡ ರಟ್ಟಾಗಿದೆ. ಬಹಳಷ್ಟು ತಿಂಗಳುಗಳಿಂದ ಸುಮಾರು ಇಲಾಖೆಗಳಲ್ಲಿ ಸಂಬಳ ಕೊಡೋದಿಕ್ಕಾಗ್ತಿಲ್ಲ ಅಂತ. ದಲಿತರಿಗೆ ಮೀಸಲಿಟ್ಟ ಹಣವನ್ನು ಸರ್ಕಾರ ಗ್ಯಾರಂಟಿಗೆ ಯಾಕೆ ಉಪಯೋಗಿಸ್ಕೊಳ್ತಿದೆ? ಸುಳ್ಳು ಸುಳ್ಳು ಕಥೆ ಕಟ್ಟಿ ಅನ್ನುವ ಆಕ್ರೋಶ ಬೇರೆ ಸಿಡ್ದಿದೆ. ಸೊ ಹಂಗೂ ಹಿಂಗೂ ಮಾಡಿ ಗ್ಯಾರಂಟಿ ಸರಿದೂಗಿಸ್ಕೊಂಡು ಹೋಗ್ತಿದ್ದೀನಿ ಅಂತ ಹೈಕಮಾಂಡ್ ಖುಷಿ ಪಡಿಸೋದಕ್ಕೆ ಸಿದ್ದರಾಮಯ್ಯನವರು ರಾಜ್ಯದ ಅಭಿವೃದ್ಧಿಯನ್ನೇ ಬಲಿ ಕೊಟ್ರ? ಇದು ನೀವು ಹೇಳ್ತಿರೋದಲ್ಲ, CAG ರಿಪೋರ್ಟ್ ಕೂಡ ಹೇಳಿರೋದು. ಅಭಿವೃದ್ಧಿಗೆ ಇದು ಮಾರಕವಾಗಿದೆ ಗ್ಯಾರಂಟಿ. ಬಂಡವಾಳ ವೆಚ್ಚ ಎಲ್ಲ ಸಿಕ್ಕಾಪಟ್ಟೆ ಡೌನ್ ಆಗಿದೆ ಈ ಗ್ಯಾರಂಟಿಯಿಂದಾಗಿ ಅನ್ನೋ ರಿಪೋರ್ಟ್ ಕೂಡ ಬಂದಿತ್ತು. CAG ಚಾಟಿ ಬೀಸಿತ್ತು ರಾಜ್ಯ ಸರ್ಕಾರಕ್ಕೆ. ಈ ಗ್ಯಾರಂಟಿ ಯೋಜನೆಯಿಂದಾಗಿ ಅಭಿವೃದ್ಧಿ ಹಳ್ಳ ಹಿಡಿದಿದೆ ಮತ್ತು ಭವಿಷ್ಯಕ್ಕೂ ಇದು ವೆರಿ ಡೇಂಜರಸ್ ಅಂತ. ಸೊ ಇಷ್ಟೆಲ್ಲದರ ನಡುವೆಯೂ ಕೂಡ ಸಿದ್ದರಾಮಯ್ಯನವರಂತೂ ಒಪ್ಪಿಕೊಳ್ತಿಲ್ಲ, ನಾವು ಅಭಿವೃದ್ಧಿ ಮಾಡ್ತಾನೇ ಇದ್ದೀವಿ ಅಂತಿದ್ದಾರೆ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಒಪ್ಪಿಕೊಂಡಿದ್ದಾರೆ ಆಗ್ತಿಲ್ಲ ಅಂತ. ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಒಪ್ಪಿಕೊಂಡಿದ್ದಾರೆ, ಅಲ್ಲಿ ಸಂಬಳ ಕೊಡೋಕ್ಕೂ ಆಗ್ತಿಲ್ಲ, ಯಾರಾದರೂ ಬಿಟ್ಕೊಡೋದಿದ್ರೆ ಬಿಟ್ಕೊಡಿ ಈ ಸಬ್ಸಿಡಿ ಎಲ್ಲ ಅಂತೆಲ್ಲ ಅವ್ರು ಓಪನ್ ಆಗಿ ಕೇಳಿದರು. ಸಿದ್ದರಾಮಯ್ಯನವ್ರ ಹಠ ಏನೋ ಬಿಡ್ತಿಲ್ಲ ಗ್ಯಾರಂಟಿ ವಿಚಾರದಲ್ಲಿ. ಅವ್ರು ಗಣತಿ ಅಂತ 100 ಕೋಟಿಗಳು ಅಲ್ಲೂ ವ್ಯಯಿಸಲ್ಪಡ್ತಿದೆ ಅನ್ನೋ ಆಕ್ರೋಶನೂ ಇದೆ, ಅದು ಬಿಟ್ಟು ಹಾಕಿ. ಆದರೆ ಯಾರು ಒಪ್ಕೊಳ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ರಾಜ್ಯದ ಅಭಿವೃದ್ಧಿಯ ವಿಚಾರ, ಹೊಂಡ ಗುಂಡಿ ಮುಚ್ಚೋದಕ್ಕೆ ಒಂದು ಬುಟ್ಟಿ ಮಣ್ಣು ಹಾಕೋಕ್ಕೂ ಆಗದ ಪರಿಸ್ಥಿತಿ ಬಂತ ಸರ್ಕಾರಕ್ಕೆ ಅನ್ನೋದು ದಿವ್ಯ ದರ್ಶನ ಆಗ್ತಿದೆ. ಇಡೀ ಬೆಂಗಳೂರು ರಾಜಧಾನಿಯಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೀವಿ. ಗುಂಡಿ ಮುಚ್ಚೋದಕ್ಕೂ ದುಡ್ಡಿಲ್ವಾ ನಿಮ್ಮ ಹತ್ರ ಅನ್ನೋ ಥರ ಆಗಿದೆ. ಅದನ್ನು ನಾವಲ್ಲ, ಎಲ್ಲ ಉದ್ಯಮಿಗಳು ಕೇಳ್ತಿದ್ದಾರೆ. ಬೆಂಗಳೂರು ಬಿಟ್ಟು ನಾವು ಹೋಗ್ತೀವಿ, ಇಲ್ಲಿ ನಮಗೆ ಬೇಕಾಗೇ ಇಲ್ಲ ಅಂತ ಚಾಟಿ ಬೀಸ್ತಿದ್ದಾರೆ. ನೋಡ್ತಿದ್ದೀವಿ ನಾವು. ಬಯೋಕಾನ್ ಮುಖ್ಯಸ್ಥೆ ನಿನ್ನೆ ಏನು ಹೇಳಿದರು, ವಿವಿಧ ಉದ್ಯಮಿಗಳು ಸ್ಟಾರ್ಟಪ್ನವರೆಲ್ಲ ಏನೇನು ಹೇಳ್ತಿದ್ದಾರೆ ಅಂತ. ಇದೆಲ್ಲದರ ನಡುವೆ ಈಗ ಕೈ ಶಾಸಕರು ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ರೆ, BJP ಶಾಸಕರು ಕೋರ್ಟ್ನ ಮೂಲಕ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಅಭಿವೃದ್ಧಿಯ ವಿಚಾರದಲ್ಲಿ. ಒಂದು ಅಚ್ಚರಿ ಬೆಳವಣಿಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.